ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನವೀನ್ಸ್ ಕೋಡಿಂಗ್ ಕಾರ್ನರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಈ ಸೆಷನಲ್ಲಿ ನಾನು 2025 ಹೈ ಪೇಯಿಂಗ್ ಟೆಕ್ ಸ್ಕಿಲ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅಂದರೆ ಯಾವುದೆಲ್ಲ ಒಂದು ಟೆಕ್ ಸ್ಕಿಲ್ಸ್ ಗೊತ್ತಿದ್ದರೆ ಏನೊಂದೆಲ್ಲ ಪ್ಯಾಕೇಜ್ಗಳು ಸಿಗ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್ 5 years ಎಕ್ಸ್ಪೀರಿಯನ್ಸ್ ಇರೋಂಥ ಒಬ್ಬ ಡೆವಲಪರು ಯಾವುದೊಂದು ಟೆಕ್ ಸ್ಟ್ಯಾಕ್ ಕಲ್ತಿದ್ದಾನೆ ಅಂತಂದರೆ ಅವನದು ಕರೆಂಟ್ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗೆ ಪೈಥಾನ್ ಡೆವಲಪರ್ಸು ಅರೌಂಡ್ 4 to 5 years ಎಕ್ಸ್ಪೀರಿಯನ್ಸ್ ಇರೋವಂಥ ಒಬ್ಬ ಪೈಥಾನ್ ಡೆವಲಪರ್ ಅಂತಂದರೆ ಇವತ್ತಿನ ಅವ್ರದ್ದು ಏನು ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಅಂತ ಏನು ಹೇಳ್ತೀವಿ ಅದ್ರ ಪ್ರಕಾರ 12 lakhದಿಂದ 18 lakhs per annum ಅವ್ರದ್ದು ಪ್ಯಾಕೇಜ್ ಇರುತ್ತೆ. ಇವ್ರದ್ದು ರೆಸ್ಪಾನ್ಸಿಬಿಲಿಟೀಸ್ ಏನಿರುತ್ತೆ ಅಂತ ಹೇಳ್ತಾರೆ. ಆದರೆ ಕೆಲವೊಂದು ಫ್ರೇಮ್ವರ್ಕ್ಸ್ ಬರುತ್ತೆ. ಜಾಂಗೋ ಅಂತ ಒಂದು ಫ್ರೇಮ್ವರ್ಕ್ ಇದೆ, ಅದ್ರ ಮೇಲೆ ವರ್ಕ್ ಮಾಡೋಂಥದ್ದು ಆಗ್ಬೋದು. ಅಥವಾ ವೆಬ್ ಡೆವಲಪ್ಮೆಂಟಲ್ಲಿ ಬಂತು ಅಂತ ಹೇಳಿದ್ರೆ ಬ್ಯಾಕ್ ಎಂಡಲ್ಲಿ ವರ್ಕ್ ಮಾಡೋಂಥದ್ದು, API ಇಂಪ್ಲಿಮೆಂಟೇಷನ್ ಮಾಡೋಂಥದ್ದು, ಆಮೇಲಿಂದ ಆಟೋಮೇಷನ್ ಸ್ಕ್ರಿಪ್ಟಿಂಗ್ ಬರೆಯೋಂಥದ್ದು. ಸೊ ಇದೆಲ್ಲ ಏನು ಅಂತಂದ್ರೆ ಅವ್ರದ್ದು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಆಯಿತಾ. ಎರಡನೇದಾಗಿ ಜಾವಾ ಡೆವಲಪರ್ಸು. ಸೊ ಈ ಜಾವಾ ಡೆವಲಪರ್ಸ್ ಅಂತ ಏನು ಹೇಳ್ತೀವಿ, ಆಲ್ಮೋಸ್ಟ್ 2008, 9, 10 ಅಂತೆಲ್ಲ ತೊಗೊಂಡ್ರೆ ಹೆವಿ ಡಿಮ್ಯಾಂಡಲ್ಲಿದ್ದಂಥ ಒಂದು ಟೆಕ್ ಸ್ಟ್ಯಾಕು. ಆಯಿತಾ. ಸೊ ಇವರು ಒಂದು 4 years 5 years ಎಕ್ಸ್ಪೀರಿಯನ್ಸ್ ಇರೋಂಥ ಒಬ್ಬ ಡೆವಲಪರ್ ಆಗಿದ್ದರೆ 2025 ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಒಂದು 12 lakhs per annum ಇಂದ ಹಿಡಿದು 20 lakhs per annumವರೆಗೂ ಅವ್ರಿಗೇನಿರುತ್ತೆ ಪ್ಯಾಕೇಜ್ ಇರುತ್ತೆ. ಇವ್ರದ್ದು ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ ಅಂತ ಹೇಳ್ತಾರೆ. ಆದರೆ ಇವ್ರದ್ದು ಅಷ್ಟೇ API ಇಂಪ್ಲಿಮೆಂಟೇಷನ್ ಮಾಡಬೇಕಾಗಿ ಬರುತ್ತೆ. ಆಮೇಲೆ ಅಪ್ಲಿಕೇಶನ್ ಸ್ಕೇಲಬಿಲಿಟಿನ ಏನು ಇಂಪ್ರೂವ್ ಮಾಡೋ ಥರದ್ದೆಲ್ಲ ರೆಸ್ಪಾನ್ಸ್ ಇರುತ್ತೆ. ಆಮೇಲೆ ಸರ್ವರ್ ಸೈಡ್ ರೆಂಡರ್ ಆಗೋಂಥ ಎಲ್ಲ ಅಪ್ಲಿಕೇಶನ್ಗಳದ್ದು ಬಿಲ್ಡ್ ಮಾಡ್ಬೋದು, ಹಾಗೆ ಮೇಂಟೆನೆನ್ಸ್ ಇರುತ್ತೆ ಇವ್ರದ್ದು. ಸೊ ಇದೆಲ್ಲ ಇವ್ರದ್ದು ಏನಂತಂದರೆ ಜಾವಾ ಡೆವಲಪರ್ಸ್ದು ರೆಸ್ಪಾನ್ಸಿಬಿಲಿಟೀಸ್ ಆಗಿರುತ್ತೆ. ಮೂರನೇದು ಫ್ರಂಟ್ ಎಂಡ್ ಡೆವಲಪರ್ಸ್. ಸೊ ಇಲ್ಲಿ ಮೇಜರಾಗಿ ಜಾವಾ ಸ್ಕ್ರಿಪ್ಟ್ನ ಯೂಸ್ ಮಾಡ್ತಾರೆ. ಆಯಿತಾ. ಜಾವಾ ಸ್ಕ್ರಿಪ್ಟ್ ಆಗ್ಬೋದು, HTML CSS ಆಗ್ಬೋದು, ಇದನ್ನು ಯೂಸ್ ಮಾಡ್ತಾರೆ. ಆ್ಯಸ್ ಪರ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸು ಒಂದು 4 to 5 ವರ್ಷ ಎಕ್ಸ್ಪೀರಿಯನ್ಸ್ ಇರೋಂಥ ಒಬ್ಬ ಡೆವಲಪರ್ಗೆ 15 to 22 LPA ಪ್ಯಾಕೇಜ್ವರೆಗೂ ಇವ್ರು ಏನು ಮಾಡ್ಬೋದು, ಎಕ್ಸ್ಪೆಕ್ಟ್ ಮಾಡ್ಬೋದು. ಆಮೇಲೆ ಇವ್ರದ್ದು ರೆಸ್ಪಾನ್ಸಿಬಿಲಿಟೀಸ್ ಏನಿರುತ್ತೆ ಅಂತಂದರೆ, ಯಾವುದೇ ಒಂದು ಅಪ್ಲಿಕೇಶನ್ ನೀವು ಲ್ಯಾಪ್ಟಾಪಲ್ಲಿ ನೋಡ್ತಾ ಇದ್ದೀರಾ ಅಥವಾ ಮೊಬೈಲಲ್ಲಿ ನೋಡ್ತಾ ಇದ್ದೀರಾ, ಯಾವುದೋ ಒಂದು ವೆಬ್ಸೈಟ್ ನೀವು ಓಪನ್ ಮಾಡಿದ್ದೀರಾ ಅಂತಂದರೆ ಅದಷ್ಟು ಏನಂದರೆ ಇಲ್ಲಿ 90% ಆಫ್ ದ ಅಪ್ಲಿಕೇಶನ್ಸು ಫ್ರಂಟ್ ಎಂಡ್ ಡೆವಲಪ್ಮೆಂಟಲ್ಲಿ HTML CSS ಮತ್ತು ಜಾವಾ ಸ್ಕ್ರಿಪ್ಟ್ನ ಯೂಸ್ ಮಾಡ್ಕೊಂಡು ಬಿಲ್ಡ್ ಮಾಡೋ ಅಂಥದ್ದಾಗಿರುತ್ತೆ. ಸೊ ಹಾಗಾಗಿ ಇವ್ರಿಗೆ ಏನು ಅಂತಂದರೆ ಲಾಸ್ಟ್ ಒಂದು 5 yearsಯಿಂದ ಸಖತ್ ಡಿಮ್ಯಾಂಡ್ ಇರೋಂಥ ಒಂದು ಟೆಕ್ ಸ್ಟ್ಯಾಕು ಮತ್ತು ಪ್ಯಾಕೇಜ್ ಕೂಡ ಅದೇ ರೀತಿ ಇರುತ್ತೆ. 4ನೇದು ಫುಲ್ ಸ್ಟ್ಯಾಕ್ ಡೆವಲಪರ್ಸು. ಪ್ರೀವಿಯಸ್ಲಿ ನಾನು ಏನು ಹೇಳಿದ್ದೆ, ಜಾವಾ ಡೆವಲಪರ್ ಮತ್ತು ಫ್ರಂಟ್ ಎಂಡ್ ಡೆವಲಪರ್ ಅಂತ ಏನು ಹೇಳಿದ್ದೆ, ಒಬ್ಬ ಫುಲ್ ಸ್ಟ್ಯಾಕ್ ಡೆವಲಪರ್ ಅಂತ ಹೇಳಿದ್ರೆ ಇಬ್ಬರಿಗೂ ಇರೋಂಥ ನಾಲೆಡ್ಜನ್ನು ಒಬ್ಬನಿಗೆ ಇರಬೇಕು. ಅಂದರೆ ಬ್ಯಾಕ್ ಎಂಡ್ ಮೇಲೂ ವರ್ಕ್ ಮಾಡಬೇಕು, ಫ್ರಂಟ್ ಎಂಡ್ ಮೇಲೂ ವರ್ಕ್ ಮಾಡಬೇಕು. ಆಯಿತಾ. ಜಾವಾನೂ ಗೊತ್ತಿರಬೇಕು, ನೋಡ್ ಜೇಸು ಗೊತ್ತಿರಬೇಕು ಬ್ಯಾಕ್ ಎಂಡಲ್ಲಿ ಅಂತಂದರೆ ಮಿನಿಮಮ್. ಫ್ರಂಟ್ ಎಂಡಲ್ಲಿ ಜಾವಾ ಸ್ಕ್ರಿಪ್ಟು, HTML CSS ಗೊತ್ತಿರಬೇಕು. ಲೈಬ್ರರೀಸ್ ಅಂತ ಬಂತು ಅಂತ ಅಂದರೆ ಆ್ಯಂಗ್ಲರ್ ರಿಯಾಕ್ಟ್ ಗೊತ್ತಿರಬೇಕು. ಫ್ರೇಮ್ವರ್ಕ್ ಅಂತ ಬಂತು ಅಂದರೆ ಆ್ಯಂಗ್ಲರ್. ಇದರಲ್ಲಿ ಯಾವುದಾದ್ರು ಒಂದು ಆಪ್ಷನಲ್ಲಿ ಗೊತ್ತಿದ್ರೂ ಸಾಕಾಗುತ್ತೆ. ಅರೌಂಡ್ 4 to 5 years ಎಕ್ಸ್ಪೀರಿಯನ್ಸ್ ಇರೋ ಅಂಥ ಒಬ್ಬ ಫುಲ್ ಸ್ಟ್ಯಾಕ್ ಡೆವಲಪರ್ದು ಕರೆಂಟ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಪ್ರಕಾರ ಪ್ಯಾಕೇಜ್ ಬಂದರು 18 to 25 ಲಕ್ಷ. ಅದನ್ನು ಕೆಲವು ಕಡೆ ಏನು ಹೇಳ್ತಾರೆ 15 to 25 ಅಂತಲೂ ಹೇಳ್ತಾರೆ. ಬಟ್ ನಾನು ನೋಡಿದ್ದೀನಿ ಒಂದು 5 ವರ್ಷ ಎಕ್ಸ್ಪೀರಿಯನ್ಸ್ ಇರೋರಿಗೆ ಮಿನಿಮಮ್ ಅಂತಂದರೆ 18 LPA ಸಿಗುತ್ತೆ ಆ್ಯಸ್ ಪರ್ ಇಂಡಸ್ಟ್ರಿಯಲ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ. 5ನೇದು ಬಂದು ಸೈಬರ್ ಸೆಕ್ಯೂರಿಟಿ ಇಂಜಿನಿಯರ್ಸ್ ಅಂತ ಹೇಳಿ ಕರಿತೀವಿ. ಇವರು ರೆಸ್ಪಾನ್ಸಿಬಿಲಿಟೀಸ್ ಏನಿರುತ್ತೆ ಅಂತ ತಿಳ್ಕೊಳ್ಳೋ ಥರ ಆದರೆ ಇವ್ರದ್ದು ಫಾರ್ ಎಕ್ಸಾಂಪಲ್ ಪೆನಿಟ್ರೇಷನ್ ಟೆಸ್ಟಿಂಗ್ ಆಗ್ಬೋದು, ಅಥವಾ ಸಿಸ್ಟಮಲ್ಲಿ ಇರೋವಂಥ ವಲ್ನರಬಿಲಿಟೀಸ್ನ ಐಡೆಂಟಿಫೈ ಮಾಡೋದಾಗ್ಬೋದು, ಅದನ್ನು ಟ್ರಬಲ್ ಶೂಟ್ ಮಾಡೋದಾಗ್ಬೋದು. ಈ ಥರದ್ದೆಲ್ಲ ಏನು ಅಂತಂದರೆ ಇವ್ರದ್ದು ರೆಸ್ಪಾನ್ಸಿಬಿಲಿಟೀಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಒಬ್ಬ 4 ವರ್ಷ ಅಥವಾ 5 ವರ್ಷ ಎಕ್ಸ್ಪೀರಿಯನ್ಸ್ ಇರೋವಂಥ ಒಬ್ಬ ಸೈಬರ್ ಸೆಕ್ಯೂರಿಟಿ ಇಂಜಿನಿಯರ್ ಅಂತ ಹೇಳಿದ್ರೆ ಅರೌಂಡ್ ಏನಿಲ್ಲ ಅಂತಂದರೂ 15 to 25 ಲಕ್ಷ ಅವ್ರದ್ದು ಪ್ಯಾಕೇಜ್ ಇದ್ದೇ ಇರುತ್ತೆ ಪರ್ annum. ಮತ್ತು ಇನ್ನೊಂದೇನು ಅಂತಂದರೆ ಇವಾಗ ತುಂಬ ಡಿಮ್ಯಾಂಡ್ ಇದೆ ಈ ಒಂದು ಟೆಕ್ ಸ್ಟ್ಯಾಕಿಗೆ. ಇವಾಗ ತುಂಬ ಡಿಮ್ಯಾಂಡ್ ಇದೆ. 6ನೇದು ಬಂದು ಡೆವಾಪ್ಸ್ ಇಂಜಿನಿಯರ್ಸು. ಸೊ ಡೆವಾಪ್ಸ್ ಇಂಜಿನಿಯರ್ಸ್ ಒಂದು 4 ವರ್ಷ ಅಥವಾ 5 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಿದ್ರೆ ಅವರಿಗೆ ಮಿನಿಮಮ್ ಅಂತಂದರು 15 to 25 ಲಕ್ಷ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಪ್ಯಾಕೇಜ್ ಸಿಗುತ್ತೆ. ಇವ್ರಿಗೆ ತುಂಬ ಒಂದಷ್ಟು ಟೂಲ್ಸ್ ಇದೆ ಇವ್ರು ತಿಳ್ಕೊಳ್ಳೋ ಅಂಥದ್ದು. ಓಕೆನಾ. ಸೊ ಇವ್ರದ್ದು ರೆಸ್ಪಾನ್ಸಿಬಿಲಿಟೀಸು CI/CD ಪೈಪ್ಲೈನ್ ರನ್ ಮಾಡೋದಾಗ್ಬೋದು ಅಥವಾ ಡಿಪ್ಲಾಯ್ಮೆಂಟ್ಸ್ ಆಗ್ಬೋದು. ಇದೆಲ್ಲ ಕಂಪ್ನಿನಲ್ಲಿ ಕಂಪ್ಲೀಟಾಗಿ ಹ್ಯಾಂಡ್ಲ್ ಮಾಡೋದೇ ಇವ್ರುಗಳು. ಆಯಿತಾ. ನಾವೇನೋ ಇಂಪ್ಲಿಮೆಂಟೇಷನ್ ಮಾಡ್ಬೋದು, ಬಟ್ ಡಿಪ್ಲಾಯ್ಮೆಂಟ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಇವ್ರದ್ದೇ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಆಯಿತಾ. ಮತ್ತು ಇವ್ರಿಗೆ ಇನ್ನೊಂದೇನು ಅಂತಂದರೆ, ನಾವು ಈಗ ಫಾರ್ ಎಕ್ಸಾಂಪಲ್ 1-2 ಟೆಕ್ ಸ್ಕಿಲ್ಸ್ಗಳನ್ನ ಕಲ್ತ್ಬಿಟ್ರೆ
ಸಾಕಾಗಿರುತ್ತೆ, ಒಂದಷ್ಟು ವರ್ಷ ಮೇಂಟೈನ್ ಮಾಡ್ಬೋದು. ಬಟ್ ಇವ್ರಿಗೆ ಹೆಂಗೆ ಅಂತಂದರೆ ಅಪ್ಗ್ರೇಡ್ ಆಗ್ತಾನೆ ಇರಬೇಕು. ಬೇಜಾನ್ ಟೂಲ್ಸ್ಗಳಿದೆ, ಅಷ್ಟು ಟೂಲ್ಸ್ಗಳ ಬಗ್ಗೆ, ಅಷ್ಟು ಸ್ಕ್ರಿಪ್ಟ್ಗಳು ಹೆಂಗೆ ಬರೆಯೋದು ಅನ್ನೋದ್ರ ಬಗ್ಗೆ ಇವ್ರಿಗೆ ನಾಲೆಡ್ಜ್ ಇರಲೇಬೇಕು. ಸೊ ಇವ್ರಿಗೆ ಅರೌಂಡ್ 15 to 25 4 to 5 years ಎಕ್ಸ್ಪೀರಿಯನ್ಸ್ ಇರೋಂಥ ಒಬ್ಬ ಡೆವಲಪರ್ಸ್ಗೆ ಸಿಕ್ಕಿರುತ್ತೆ ಇವ್ರಿಗೆ. ನೆಕ್ಸ್ಟ್ ಬಂದು ಕ್ಲೌಡ್ ಇಂಜಿನಿಯರ್ಸ್ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಒಂದು 4 ವರ್ಷ 5 ವರ್ಷ ಎಕ್ಸ್ಪೀರಿಯನ್ಸ್ ಇರೋಂಥ ಒಬ್ಬ ಕ್ಲೌಡ್ ಇಂಜಿನಿಯರಿಗೆ ಅರೌಂಡ್ ಏನಿಲ್ಲ ಅಂತ ಅಂದರೂ ಒಂದು 20 ರಿಂದ 28 ಲಕ್ಷ ಪರ್ ಆ್ಯನಮ್ ಅಂತೂ ಇದ್ದೇ ಇರುತ್ತೆ ಆ್ಯಸ್ ಪರ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸು. ಇವ್ರದ್ದು ರೆಸ್ಪಾನ್ಸಿಬಿಲಿಟೀಸ್ ಏನಿರುತ್ತೆ ಅಂತಂದರೆ ಇವರೆಲ್ಲ ಕಂಪ್ಲೀಟ್ಲಿ ಏನು ಅಂದರೆ ಸರ್ವರ್ ಮೇಲೆ ಕೆಲಸ ಮಾಡೋಂಥದ್ದು. ಅಂದರೆ AWS ಆಗ್ಬೋದು, ಅಜ್ಯೂರ್ ಆಗ್ಬೋದು, ಅಥವಾ ಗೂಗಲ್ ಕ್ಲೌಡ್ ಆಗ್ಬೋದು. ಇದರದೆಲ್ಲ ಆರ್ಕಿಟೆಕ್ಟು ಮತ್ತು ಅನಾಲಿಸಿಸ್ ಮೇಲೆ ಇವರೆಲ್ಲ ಏನು ಮಾಡ್ತಾ ಇರ್ತಾರೆ, ವರ್ಕ್ ಮಾಡ್ತಾ ಇರ್ತಾರೆ. ಹಾಗಾಗಿ ಮತ್ತು ಇನ್ನೊಂದೇನೆಂದರೆ ಇವ್ರಿಗೆ ಟೆಕ್ ಸ್ಕಿಲ್ಸು ತುಂಬ ಚೆನ್ನಾಗಿ ಗೊತ್ತಿರಬೇಕು. ಸೊ ಹಾಗಾಗಿ ಇವ್ರದ್ದು ಏನು ಅಂತಂದರೆ ಟಾಪಲ್ಲಿ ಇರ್ತಾರೆ. ಪ್ಯಾಕೇಜ್ ಲೆವೆಲಲ್ಲಿ ಬಂತು ಅಂತ ಹೇಳಿದ್ರೆ ಅರೌಂಡು 4 ವರ್ಷ 5 ವರ್ಷದವ್ರಿಗೆ ಒಂದು 20 ಅಥವಾ 28 ಅಂತೆಲ್ಲ ಹೇಳಿದ್ರೆ ಅದು ತುಂಬ ಕಡಿಮೆ ಏನೂ ಅಲ್ಲ. ಸೊ ರೆಸ್ಪಾನ್ಸಿಬಿಲಿಟೀಸ್ ಅಷ್ಟೇ ಇವ್ರಿಗೆ ತುಂಬ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಒನ್ನು ಡೇಟಾ ಸೈಂಟಿಸ್ಟ್. ಡೇಟಾ ಸೈಂಟಿಸ್ಟ್ ಅಂತಂದರೆ ಲಾಸ್ಟ್ ಒಂದು 5 ವರ್ಷ 6 ವರ್ಷದಿಂದ ಈ ಒಂದು ಹೆಸರನ್ನ ಕೇಳ್ತಾ ಇದ್ದೀವಿ ನಾವು, ಆಯಿತಾ. ಇವ್ರದ್ದು ಪ್ಯಾಕೇಜ್ಗಿಂತ ಮುಂಚೆ ರೋಲ್ಸ್ ಮತ್ತು ರೆಸ್ಪಾನ್ಸಿಬಿಲಿಟೀಸ್ ನೋಡೋ ಥರ ಆಯಿತು ಅಂತ ಹೇಳಿದ್ರೆ ಡಿಸಿಷನ್ ಮೇಕಿಂಗ್ ಬೇಸ್ಡ್ ಆನ್ ಡೇಟಾ. ಸೊ ಒಬ್ಬ ಡೇಟಾ ಸೈಂಟಿಸ್ಟ್ ಒಂದು 4 years ಅಥವಾ 5 years ಎಕ್ಸ್ಪೀರಿಯನ್ಸ್ ಇದೆ ಅನ್ನೋ ಥರ ಆದರೆ ಅವರಿಗೆ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಮಿನಿಮಮ್ ಅಂದರೆ 22 ಇಂದ 28ವರೆಗೂ ಪ್ಯಾಕೇಜ್ ಅಂತೂ ಸಿಕ್ಕುತ್ತೆ ಅವರಿಗೆ. ಲಾಸ್ಟ್ ಒನ್ ಬಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಿಷಿನ್ ಲರ್ನಿಂಗ್ ಅಂತ ಹೇಳಿ. ಇವ್ರದ್ದು ರೋಲ್ಸ್ ಮತ್ತು ರೆಸ್ಪಾನ್ಸಿಬಿಲಿಟೀಸ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಯಾವುದೋ ಒಂದು ಮಿಷಿನ್ ಅಥವಾ ಇಕ್ವಿಪ್ಮೆಂಟ್ಸ್, ಅದಕ್ಕೆ ಅವರು ಡೇಟಾನ ರೀಡ್ ಮಾಡಿಸ್ತಾನೆ ಇರ್ತಾರೆ ಅಂಟಿಲ್ ಅನ್ಲೆಸ್ ಹೆಂಗೆ ಅಂತಂದರೆ ಅದರದ್ದು. ಫಾರ್ ಎಕ್ಸಾಂಪಲ್ ಒಂದು ಅಪ್ಲಿಕೇಶನ್ ನೋಡಿದ್ದೀನಿ, ಏನು ಅಂತ ಹೇಳಿದ್ರೆ ಅದು ಒಂದು ಟ್ರೇಡಿಂಗ್ ಅಪ್ಲಿಕೇಶನ್ನು ಅವ್ರು ಇಂಪ್ಲಿಮೆಂಟ್ ಮಾಡಿರ್ತಾರೆ. ಅದಕ್ಕೆ ಒಂದು 10 ವರ್ಷದ ಡೇಟಾನ ರೀಡ್ ಮಾಡಿಸಿರ್ತಾರೆ. ಅಂದರೆ ಇವತ್ತು ಈ ಸ್ಟಾಕ್ದು ಈ ವ್ಯಾಲ್ಯೂ ಇತ್ತು ಅಂತ ಹೇಳಿದ್ರೆ ಅದು ನೆಕ್ಸ್ಟ್ ಅವತ್ತು ಕರೆಂಟ್ ಸಿಚುವೇಶನ್ದು ಪ್ರತಿಯೊಂದು ಅವ್ರು ರೀಡ್ ಮಾಡಿಸಿರ್ತಾರೆ. ಹೆಂಗೆ ಅಂದರೆ ನೆಕ್ಸ್ಟ್ ಅದರದ್ದು ಸ್ಟಾಕ್ ವ್ಯಾಲ್ಯೂ ಎಷ್ಟು ಹೋಗುತ್ತೆ, ಶೇರ್ ವ್ಯಾಲ್ಯೂ ಎಷ್ಟು ಹೋಗುತ್ತೆ, ನೆಕ್ಸ್ಟ್ ಅದು ಯಾವಾಗ ಅಪ್ ಆಗುತ್ತೆ, ಯಾವಾಗ ಡೌನ್ ಆಗುತ್ತೆ, ಪ್ರತಿಯೊಂದು ಏನು ಮಾಡಿರ್ತಾರೆ ಅಂದರೆ ಸಾವಿರಾರು ವ್ಯಾಲ್ಯೂಗಳನ್ನ ಅದಕ್ಕೆ ರೀಡ್ ಮಾಡಿಸಿರ್ತಾರೆ. ಸೊ ನೆಕ್ಸ್ಟ್ ಫ್ಯೂಚರಲ್ಲಿ ಏನಾಗುತ್ತೆ, ಯಾವತ್ತೋ ಒಂದು ದಿನ ಆ ಶೇರ್ ವ್ಯಾಲ್ಯೂ ಅಷ್ಟು ಬಂದಿದೆ ಅಂದರೆ ನೆಕ್ಸ್ಟ್ ಎಷ್ಟು ಆಗ್ಬೋದು, ಅವತ್ತು ಕರೆಂಟ್ ಸಿಚುವೇಶನ್ಸ್ ಪ್ರತಿಯೊಂದು ನೋಡ್ಕೊಂಡು ಎಷ್ಟು ಆಗ್ಬೋದು, ಏನು ಅಂತ ಅನ್ನೋದನ್ನ ಪ್ರಿಡಿಕ್ಟ್ ಮಾಡ್ತಾ ಇರುತ್ತೆ. ಒಬ್ಬ AML ಇಂಜಿನಿಯರ್ ಒಂದು 4 years ಅಥವಾ 5 years ಎಕ್ಸ್ಪೀರಿಯನ್ಸ್ ಇರೋವಂಥ ಒಬ್ಬ ಡೆವಲಪರ್ ಇದ್ದರೆ ಅವನಿಗೆ ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ 22 LPA ಇಂದ 35 LPAವರೆಗೂ ಅವನೇನು ಮಾಡ್ಬೋದು, ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನಾನು ಇಲ್ಲಿವರೆಗೆ ಏನೇನೆಲ್ಲ ನಂಬರ್ಸ್ ಹೇಳ್ತಿದ್ದೀನಿ ಗೊತ್ತಾ, ಇದು ಒಬ್ಬ ಡೆವಲಪರ್ ಅವನಿಗೆ ಒಂದು ಒಳ್ಳೆ ಸ್ಕಿಲ್ಸ್ ಇದೆ, ನಾಲೆಡ್ಜ್ ಇದೆ ಅನ್ನೋಂಥ ಡೆವಲಪರ್ಸ್ಗೆ. ನಾನು 5 years ಅಥವಾ 7 years ಇರೋವಂಥ ಎಕ್ಸ್ಪೀರಿಯನ್ಸ್ ಡೆವಲಪರ್ ಒಂದು 6 lakh ತಗೊಳ್ಳೋದು ನೋಡಿದ್ದೀನಿ, ಅಥವಾ ಒಂದು 40 lakhs 50 lakhs ತಗೊಳ್ಳೋದನ್ನು ನೋಡಿದ್ದೀನಿ. ಅಂದರೆ ಒಬ್ಬ ಫ್ರಂಟ್ ಎಂಡ್ ಡೆವಲಪರ್ ನಾನು ನೋಡಿರೋ ಹಾಗೇನೆ ಅಂತಂದ್ರೂ 7 years 8 years ಇದೆ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಒಂದು 6 lakhs ಸಿಗ್ತಿದೆ ಪ್ಯಾಕೇಜು, ಆಯಿತಾ. ಅದೇ 4 years 5 years ಇರೋ ಎಕ್ಸ್ಪೀರಿಯನ್ಸ್ ಇರೋಂಥ ಡೆವಲಪರ್ಗೂ ಒಂದು 30 lakh 40 lakh 50 lakh ತಗೊಳ್ಳೋವಂಥ ಒಂದು ಪ್ಯಾಕೇಜ್ ತಗೊಳ್ಳೋಂಥ ಡೆವಲಪರ್ಸ್ಗಳನ್ನೂ ಕೂಡ ನಾನು ನೋಡಿದ್ದೀನಿ. ಡಿಫರ್ ಆಗುತ್ತೆ, ಪರ್ಸನ್ ಮೇಲೆ ಪರ್ಸನ್ ಮ್ಯಾಟ್ರ್ ಆಗುತ್ತೆ ಇದು, ಆಯಿತಾ. ತುಂಬ ಎಕ್ಸ್ಪೀರಿಯನ್ಸ್ ಇದ್ದು ಕಡಿಮೆ ಸಂಬಳ ತಗೊಳ್ತಾ ಇರೋರು ಇರ್ತಾರೆ, ಅಥವಾ ಕಡಿಮೆ ಎಕ್ಸ್ಪೀರಿಯನ್ಸ್ ಇದ್ದು ಜಾಸ್ತಿ ಸಂಬಳ ತಗೊಳ್ತಾರೋ ಇರ್ತಾರೆ. ಆ ಥರದ್ದು ನಾನು ನೋಡಿದ್ದೀನಿ. ಬಟ್ ಏನಂದರೆ ಅವನನ್ನು ಆ್ಯಾವ್ರೇಜ್ ಅಂತ ಲೆಕ್ಕ ಹಾಕೊಂಡ್ರೆ ಇದು ಅವ್ರಗಳದ್ದು ಆ್ಯಾವ್ರೇಜ್ ಪ್ಯಾಕೇಜ್ ಆಗಿರುತ್ತೆ ಇವತ್ತೊಂದು ಸಿಚುವೇಷನಲ್ಲಿ. ಈವನ್ 2025 ಅಷ್ಟೇ ಸೇಮ್ ಸಿಚುವೇಷನಲ್ಲಿ ಅವ್ರದ್ದು ಡಿಮ್ಯಾಂಡ್ಸ್ ಈ ರೀತಿ ಇರುತ್ತೆ. ಫಾರ್ ಇನ್ ಕೇಸ್ ಯಾರೊಬ್ಬ ಡೆವಲಪರ್ ಇರ್ತಾನೆ, 5 years ಎಕ್ಸ್ಪೀರಿಯನ್ಸ್, ಅವನಿಗೆ ಒಳ್ಳೆ ನಾಲೆಡ್ಜ್ ಇದೆ, ಅವನದು ಎಕ್ಸ್ಪೆಕ್ಟೇಷನ್ಗಿಂತ ಅಂದರೆ ನಾನು ಏನು ಹೇಳಿದ್ದೀನಿ ಅದಕ್ಕಿಂತ ತುಂಬ ಕಡಿಮೆ ಇದೆ ಅಂತ ಹೇಳಿದ್ರೆ ಅವ್ರು ಏನು ಮಾಡ್ಬೋದು, ಕರೆಕ್ಷನ್ ಮಾಡಿಸ್ಕೊಬೋದು. ಕಂಪ್ನಿಗಳಲ್ಲಿ ಅದೊಂದು ಆಪ್ಷನ್ ಇದೆ, ಆಯಿತಾ. ಮಾರ್ಕೆಟ್ ಕರೆಕ್ಷನ್ ಅಂತ ಹೇಳಿ ಕರಿತೀವಿ. ಅವತ್ತು ಅವ್ರದ್ದು ಇನ್ಕ್ರಿಮೆಂಟೆಡ್ ಟೈಮಲ್ಲಿ ನಾವೇನು ಮಾಡಬೇಕು, ಇದನ್ನು ತಿಳಿಸ್ಬೋದು. ಫಾರ್ ಎಕ್ಸಾಂಪಲ್ ಇಷ್ಟಿದೆ ಹೊರಗಡೆ ಮಾರ್ಕೆಟ್ ವ್ಯಾಲ್ಯೂ, ನನಗೆ ಇಷ್ಟು ಬೇಕು ಅಂತ ಅವ್ರು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಇನ್ ಕೇಸ್ ಅವ್ರು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವ್ರು ಕಂಫರ್ಟ್ ಝೋನಲ್ಲಿದ್ದಾರೆ ಡೆವಲಪರು ಅನ್ನೋ ಥರ ಇದ್ದು ನಾಲೆಡ್ಜ್ ಇದೆ ಅನ್ನೋ ಥರ ಇದ್ದರೆ ಆರಾಮ್ಸೆ ಏನು ಮಾಡ್ಬೋದು, ಹೊರಗಡೆ ಬಂದು ಬೇಕಾದ್ರೆ ಅವ್ರು ಚೆಕ್ ಮಾಡ್ಬೋದು. ಅಂದರೆ ಹೊರಗಡೆ ಬಂದು ಬೇಕಾದ್ರೆ ಅವ್ರು ಸರ್ಚ್ ಮಾಡ್ಬೋದು. ಕೊಡ್ತಾರೆ ಅಷ್ಟು. ಒಬ್ಬ 4 years 5 years ಇರೋನಿಗೆ ಯಾರಿಗೂ 10 ಲಕ್ಷಕ್ಕಿಂತೆಲ್ಲ ಕಡಿಮೆ ಅಂತೂ ಪ್ಯಾಕೇಜ್ ಯಾವುದರಲ್ಲೂ ಇಲ್ಲ. ಎಲ್ಲ 10 lakh ಮೇಲೆ ಇರುತ್ತೆ ಹೊರತು ಕಡಿಮೆ ಅಂತೂ ಯಾರಿಗೂ ಇರಲ್ಲ. ಸೊ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.